ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಸಮೃದ್ಧಿ ಅಡುಗೆ ಮನೆ ಚಾನಲ್. ಹೊರಗಡೆ ಎಷ್ಟೊಂದು ಬಿಸಿಲಿದೆ ಅಲ್ವಾ? ಈ ಬಿಸಿಲಿಗೆ ಏನಾದ್ರೂ ತಂಪಾಗಿ ತಿನ್ಬೇಕು ಅಥವಾ ಕುಡಿಬೇಕು ಅಂತ ಅನ್ಸ್ಬಿಡುತ್ತೆ. ಸೊ ಜ್ಯೂಸು ಅಥವಾ ಮೊಸರನ್ನ ಹೀಗೆ ಕೂಲ್ ಡ್ರಿಂಕ್ಸ್ ಎಲ್ಲಾನು ಕುಡಿತೀವಿ. ಸೊ ಇವತ್ತು ನಾವು ರಾಗಿ ಅಂಬ್ಲಿನ ಮಾಡ್ಕೊಳ್ಳೋಣ. ಹೊರಗಡೆ ಇರುವಂತ ಬಿಸಿಲಿಗೆ ರಾಗಿ ಅಂಬ್ಲಿ ತುಂಬಾನೇ ತಂಪು ಅಂತಾನೆ ಹೇಳ್ಬೋದು. ಸೊ ನಾವು ಇವತ್ತು ರಾಗಿ ಅಂಬ್ಲಿನ ಮಾಡ್ಕೊಳ್ಳೋಣ. ನಾನಿಲ್ಲಿ ಸ್ವಲ್ಪ ಜಾಸ್ತಿನ ಮಾಡ್ಕೊಳ್ತಾ ಇದ್ದೀನಿ. ಯಾಕೆಂದ್ರೆ ನನ್ನ ಮಕ್ಕಳಿಗೆ ತುಂಬಾನೇ ಇಷ್ಟ ರಾಗಿ ಅಂಬ್ಲಿ ಅಂದ್ರೆ. ಸೊ ಸ್ವಲ್ಪ ಒಂದ್ 5-6 ಗ್ಲಾಸ್ ಆಗುವಷ್ಟು ನೀರ್ನ ಹಾಕೊಳ್ತಾ ಇದ್ದೀನಿ ನಾನಿಲ್ಲಿ. ಸೊ ನೀರು ಚೆನ್ನಾಗಿ ಮಳ್ಳಬೇಕು ಅಂದ್ರೆ ಕುದಿಬೇಕು ನೀರು. ಇವಾಗ ಇದಕ್ಕೆ ಸ್ವಲ್ಪ ಉಪ್ಪನ್ನ ನಾವು ಸೇರಿಸ್ಕೊಳ್ಳೋಣ ರುಚಿಗೆ. ಸೊ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಉಪ್ಪನ್ನ ಸೇರಿಸ್ಕೊಳ್ಳಿ. ಇವಾಗ ಚೆನ್ನಾಗಿ ನೀರು ಕುದಿ ಬರ್ಲಿ. ನಾವು ಅಷ್ಟರಲ್ಲಿ ರಾಗಿ ಹಿಟ್ಟನ್ನ ನಾವು ಗಂಟಿಲ್ದಲೇ ಮಿಕ್ಸ್ ಮಾಡ್ಕೊಳ್ಳೋಣ. ನಾನಿಲ್ಲಿ ಒಂದ್ ಬಟ್ಲಿಗೆ ಚಿಕ್ಕ ಬಟ್ಲಲ್ಲಿ 2 ಬಟ್ಲಾಗುವಷ್ಟು ರಾಗಿ ಹಿಟ್ಟನ್ನ ಹಾಕೊಂಡು ಸ್ವಲ್ಪ ನೀರ್ನ ಸೇರಿಸ್ಕೊಂಡು ಯಾವುದೇ ರೀತಿ ಗಂಟಾಗ್ಬಾರ್ದು. ಆ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಗಂಟೇನಾದ್ರು ಇತ್ತು ಅಂದಾಗ ನಾವು ನೀರ್ ಕುದೀತಾ ಇರ್ಬೇಕಾದ್ರೆ ಹಾಕಿದ್ರೆ ಏನಾಗ್ಬಿಡುತ್ತೆ, ಫುಲ್ ಎಲ್ಲ ರಾಗಿ ಅಂಬ್ಲಿ ಗಂಟ್ ತರ ಆಗ್ಬಿಡುತ್ತೆ. ಸೊ ನಾವು ಫಸ್ಟೇ ಸ್ಟಾರ್ಟಿಂಗ್ ಅಲ್ಲಿ ಹಿಟ್ಟನ್ನ ಕಲ್ಸ್ಕೋಬೇಕಾದ್ರೆ ಯಾವುದೇ ರೀತಿ ಗಂಟಿಲ್ದಲೆ ಕಲ್ಸ್ಕೋಬೇಕಾಗುತ್ತೆ. ಸೊ ನೋಡ್ತಾ ಇದೀರಲ್ವಾ ಯಾವುದೇ ರೀತಿ ನಿಮ್ಗೆ ಗಂಟು ಕೂಡ ಕಾಣಿಸ್ತಾ ಇಲ್ಲ. ಸೊ ನೀರ್ ಕೂಡ ಇವಾಗ ಚೆನ್ನಾಗಿ ಕುದೀತಾ ಇದೆ. ಇವಾಗ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಬರ್ಬೇಕು. ಒಂದೇ ಸಲಾನು ಹಾಕೊಳಕ್ ಹೋಗ್ಬಿಡಿ, ಯಾಕೆಂದ್ರೆ ಗಂಟಾಗ್ಬಿಡುತ್ತೆ. ಸ್ವಲ್ಪ ಸ್ವಲ್ಪನೇ ಹಾಕೊಳ್ತಾ ನಾವು ಚೆನ್ನಾಗಿ ಸೌಟಲ್ಲಿ ತಿರುಗಿಸ್ಕೊಳ್ತಾ ಬಂದ್ರೆ ಯಾವುದೇ ರೀತಿ ಗಂಟು ಕೂಡ ಆಗೋದಿಲ್ಲ. ಪರ್ಫೆಕ್ಟ್ ಆಗಿ ರಾಗಿ ಅಂಬ್ಲಿ ರೆಡಿ ಆಗುತ್ತೆ. ಸೊ ನೋಡ್ತಾ ಇದೀರಲ್ವಾ? ಇವಾಗ ಈ ರಾಗಿ ಅಂಬ್ಲಿ ಒಂದು ಕುದಿ ಬರ್ಬೇಕು. ಕುದಿ ಬರೋವರೆಗೂ ಚೆನ್ನಾಗಿ ಕುದಿಸ್ಕೊಂಡ್ರೆ ಪರ್ಫೆಕ್ಟ್ ಆಗಿ ರಾಗಿ ಅಂಬ್ಲಿ ರೆಡಿ ಆಯ್ತು ಅಂತಾನೆ ಹೇಳ್ಬೋದು. ನೋಡ್ತಾ ಇದೀರಲ್ವಾ? ಚೆನ್ನಾಗಿ ಕುದೀತಾ ಇದೆ. ಇವಾಗ ಸ್ಟವ್‌ನ ಆಫ್ ಮಾಡ್ಕೊಳ್ಳೋಣ. ನಿಮ್ಗೆ ಪ್ಲೈನ್ ಆಗಿ ರಾಗಿ ಅಂಬ್ಲಿ ಕುಡಿತೀನಿ ಅಂದ್ರೂ ಕೂಡ ಕುಡಿಬೋದು. ಕೆಲವರು ಅನ್ನ ಕೂಡ ಹಾಕೊಳ್ತಾರೆ. ನಾನಿಲ್ಲಿ ಮೊಸರನ್ನ ಹಾಕೊಳ್ತಾ ಇದ್ದೀನಿ. ಮೊಸರು ಹಾಕಿದ್ರೆ ತುಂಬಾನೇ ಚೆನ್ನಾಗಿರುತ್ತೆ ರಾಗಿ ಅಂಬ್ಲಿಗೆ. ಅದ್ರಲ್ಲೂ ನನ್ನ ಮಕ್ಳಿಗಂತೂ ತುಂಬಾನೇ ಇಷ್ಟ ಮೊಸರು ಹಾಕಿ ಕುಡಿಯೋದು. ಸೊ ಇವಾಗ ಬಟ್ಲಿಗೆ ಮೊಸರು ಹಾಕೊಂಡು ಚೆನ್ನಾಗಿ ಬೀಟ್ ಮಾಡ್ಕೊಂಡು ನಂತರ ಮೊಸರನ್ನ ಹಾಕೋಬೇಕಾಗುತ್ತೆ. ಡೈರೆಕ್ಟ್ ಆಗಿ ಮೊಸರನ್ನ ಹಾಕೊಳಕ್ ಹೋಗ್ಬೇಡಿ. ರಾಗಿ ಅಂಬ್ಲಿ ಇನ್ನೂ ಸ್ವಲ್ಪ ರುಚಿಯಾಗಿರ್ಲಿ ಅನ್ನೋದಾದ್ರೆ ಇದಕ್ಕೆ ನಾವು ಸೌತೆಕಾಯಿ, ಈರುಳ್ಳಿ, ಕೊತ್ತಂಬರಿ ಸೊಪ್ಪು ಹಾಕೊಂಡ್ರೆ ನೋಡಿ ತುಂಬಾನೇ ಚೆನ್ನಾಗಿರುತ್ತೆ. ಆದ್ರೆ ನಾನು ಈರುಳ್ಳಿ, ಕೊತ್ತಂಬರಿ ಸೊಪ್ಪು ಅಷ್ಟೇ ಹಾಕೊಳ್ತಾ ಇದ್ದೀನಿ. ಒಂದು ಈರುಳ್ಳಿನ ಸಣ್ಣ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಈರುಳ್ಳಿನ ಹಾಕೊಳ್ತಾ ಇದ್ದೀನಿ. ಹಾಗೆ ಕೊತ್ತಂಬರಿ ಸೊಪ್ಪನ್ನು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ರೆ ನೋಡಿ ಪರ್ಫೆಕ್ಟ್ ಆಗಿ ರಾಗಿ ಅಂಬ್ಲಿ ರೆಡಿ ಆಗುತ್ತೆ. ಯಾರಿಗೆಲ್ಲ ಇಷ್ಟ ಅಂತ ಹೇಳಿ ರಾಗಿ ಅಂಬ್ಲಿ ಕಮೆಂಟ್ ಮಾಡಿ. ತುಂಬಾನೇ ಈಸಿಯಾಗೂ ಕೂಡ ಮಾಡ್ಕೋಬಹುದು. ಇವಾಗ ಹೊರಗಡೆ ಇರುವಂತಹ ಬಿಸಿಲಿಗೆ ಈ ತರ ರಾಗಿ ಅಂಬ್ಲಿ ಮಾಡ್ಕೊಂಡು ತಣ್ಣಗಾದ್ಮೇಲೆ ಕುಡಿಯೋದು ಇದೆಯಲ್ಲ ತುಂಬಾನೇ ಚೆನ್ನಾಗಿರುತ್ತೆ. ಹಾಗೆ ಹೆಲ್ತಿಗೂ ಕೂಡ ಒಳ್ಳೇದು ರಾಗಿ ಅಂಬ್ಲಿ. ಯಾರಿಗೆಲ್ಲ ಇಷ್ಟ ಆಯ್ತು ಈ ರಾಗಿ ಅಂಬ್ಲಿ, ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್‌ಗಳಿಗೂ ಕೂಡ ಶೇರ್ ಮಾಡಿ. ಇದೇ ರೀತಿ ಒಳ್ಳೆ ರೆಸಿಪಿಗಳು ಬೇಕು ಅನ್ನೋದಾದ್ರೆ ನೀವು ಮಾಡ್ಬೇಕಾಗಿರೋದಿಷ್ಟೇ, ನಮ್ಮ ಸಮೃದ್ಧಿ ಅಡುಗೆ ಮನೆ ಚಾನೆಲ್‌ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಟಿಫಿಕೇಷನ್‌ಗೆ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ನೋಡ್ತಾ ಇದೀರಲ್ವಾ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ಲೋಟದಲ್ಲಿ ರಾಗಿ ಅಂಬ್ಲಿ. ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್‌ಗಳು ಕೂಡ ಶೇರ್ ಮಾಡಿ. ಥ್ಯಾಂಕ್ ಯು.